ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣಃ ಕಿಂ ನುನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ಭಾಗವತದ ಪ್ರವಚನಮಾಲದಲ್ಲಿ 3ನೇ ಸ್ಕಂದದ 2ನೇ ಅಧ್ಯಾಯದ 7ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ವಿದುರ ಮತ್ತೆ ಉದ್ಧವರ ಮಾತುಕತೆ ನಡೆದಿದೆ. ವಿದುರ ಉದ್ಧವನನ್ನ ಯಾದವರ ಕುಶಲ ಹೇಳು, ಅದರಲ್ಲೂ ಕೃಷ್ಣನ ವಾರ್ತೆ, ಅವನ ಮಹಿಮೆಯನ್ನು ಹೇಳು ಅಂತ ಕೇಳಿಕೊಂಡಿದ್ದಾನೆ. ವಿದುರ ಉದ್ಧವನಿಗೆ ಕೃಷ್ಣನ ನೆನಪು ತರಿಸಿದಾಗ ಅವನು ಸಮಾಧಿ ಅವಸ್ಥೆಗೆ ಜಾರಿ ಬಿಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ಬಾಹ್ಯ ಜಗತ್ತಿನ ಎಚ್ಚರ ಆತನಿಗೆ ಬಂತು. ವಿದುರನಿಗೆ ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದೆ. ಏನು ಯದುಗಳ ಯಾದವರ ಕುಶಲದ ಬಗ್ಗೆ ನಾನೇನು ಹೇಳುವುದಿದೆ? ಕೃಷ್ಣನೆಂಬ ಸೂರ್ಯ ಇರುವವರೆಗೆ ಎಲ್ಲವೂ ಚೆನ್ನಾಗಿರ್ತದೆ. ಕೃಷ್ಣನೆಂಬ ಸೂರ್ಯನೇ ಈಗ ಅಸ್ತಂಗತನಾಗುವ ಹೊತ್ತು ಬಂದಿದೆ. ಯಾದವರೆಲ್ಲ ತಮ್ಮ ಸತ್ವವನ್ನು ಕಳ್ಕೊಂಡಿದ್ದಾರೆ, ಹೆಬ್ಬಾವಿನ ಬಾಯಿಗೆ ಬಿದ್ದಿದ್ದಾರೆ. ಮುನಿಗಳ ಶಾಪ ಅದೇ ಆ ಹೆಬ್ಬಾವು. ಹೀಗಿರುವಾಗ ಯಾದವರ ಕ್ಷೇಮದ ಬಗ್ಗೆ ನಾನು ಏನು ಹೇಳಲಿ? ಯಾದವರಿಗೆ ಮುನಿಶಾಪ ಬಂದದ್ದು ನಮಗೆ ಹಿಂದೆ ಕೇಳಿ ಗೊತ್ತಿದೆ. ಒಮ್ಮೆ ಕೃಷ್ಣನ ಮಗ ಸಾಂಬನಿಗೆ ಯಾದವರೆಲ್ಲ ಸ್ತ್ರೀ ವೇಷ ತೊಡಿಸಿ ಆ ಮುನಿಗಳ ಹತ್ರ ಕರ್ಕೊಂಡು ಹೋದ್ರು. ಈ ಹುಡುಗಿ ಗಂಡು ಹೆರ್ತಾಳೋ ಹೆಣ್ಣು ಹೆರ್ತಾಳೋ ಇದನ್ನ ಹೇಳಿ ಅಂತ. ಆಗ ಮುನಿಗಳು ತಮ್ಮನ್ನ ಹಾಸ್ಯ ಮಾಡಲಿಕ್ಕಾಗಿ ಯಾದವರು ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಿ, ಇವಳು ಹೆರುವುದು ಹೆಣ್ಣು ಅಲ್ಲ ಗಂಡು ಅಲ್ಲ, ವನಕೆಯನ್ನು ಹೆರ್ತಾಳೆ ಮತ್ತು ಆ ವನಕೆಯೇ ನಿಮ್ಮ ಕುಲದ ನಾಶಕ್ಕೆ ಕಾರಣ ಆಗ್ತದೆ ಅಂತ. ಇದು ಆ ಮುನಿಶಾಪವೆಂಬ ಹೆಬ್ಬಾವು ಅಥವಾ ಕಾಲವೆಂಬ ಹೆಬ್ಬಾವು. ಕಾಲವೆಂಬ ಹೆಬ್ಬಾವಿನ ಬಾಯಿಗೆ ಬಿದ್ದಿದ್ದಾರೆ ಈ ಯಾದವರು ಅಂತ ತಿಳ್ಕೋಬಹುದು. ಶ್ಲೋಕದಲ್ಲಿ ಮುನಿಶಾಪವೆಂಬ ಹೆಬ್ಬಾವು ಅಂತಿಲ್ಲ, ಅದರಿಂದ ಹೀಗೆ ತಿಳ್ಕೋಬಹುದು. ಈ ಜಗತ್ತು ದೌರ್ಭಾಗ್ಯಶಾಲಿಯೇ, ಅದರಲ್ಲೂ ಯಾದವರಂತೂ ಮತ್ತಷ್ಟು ದೌರ್ಭಾಗ್ಯಶಾಲಿಗಳು. ಯಾಕೆಂದ್ರೆ ಇಷ್ಟು ಕಾಲ ಈ ಕೃಷ್ಣ ಈ ಜಗತ್ತಿನ ನಡುವೆ ಇದ್ದ, ಯಾದವರ ನಡುವೆ ಅಂತೂ ವಿಶೇಷವಾಗಿದ್ದ. ಆದರೆ ಇವನ ಬಗ್ಗೆ ಅವ್ರು ಯಾರಿಗೂ ಅರಿವಾಗಲಿಲ್ಲ. ಇವನ ದಿವ್ಯ ಸ್ವರೂಪದ ಬಗ್ಗೆ ಅವರಿಗೆ ತಿಳುವಳಿಕೆ ಆಗಲಿಲ್ಲ. ಉಳಿದವರಿಗೆ, ಜಗತ್ತಿನಲ್ಲಿ ಸಾಮಾನ್ಯ ಮನುಷ್ಯರಿಗೆ ಈ ಕೃಷ್ಣನ ಮಹತ್ವದ ಬಗ್ಗೆ ಅರಿವಾಗುವುದಿದ್ರೆ, ಆಗದೆ ಹೋದ್ರೆ ಅದೇನು ದೊಡ್ಡ ಸಮಾಚಾರ ಅಲ್ಲ. ಆದರೆ ಎಲ್ಲ ಯಾದವರು ದೇವಾಂಶ ಸಂಭೂತರಾದವರು, ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಾಗಿ ಹುಟ್ಟಿದವರು, ಸಹೋದರರಾಗಿ ಹುಟ್ಟಿದವರು, ಅವರಿಗೆ ಕೃಷ್ಣನ ಬಗ್ಗೆ ಈತ ವಿಷ್ಣುವಿನ ಅವತಾರ ಹರಿ ಅನ್ನುವುದು ಗೊತ್ತಾಗಲಿಲ್ಲ. ನಮ್ಮಂತೆ ಈತನು ಒಬ್ಬ ಯಾದವ ಅಂತ ತಿಳಿದ್ರಷ್ಟೆ. ಅದು ಹೇಗೆ ಅಂದ್ರೆ, ನೀರಿನಲ್ಲಿ ಸಂಚಾರ ಮಾಡುವ ಮೀನುಗಳಿಗೆ ಅಲ್ಲಿಯೇ ಮತ್ಸ್ಯ ರೂಪದ ಹರಿ ಬಂದರೆ ಅವುಗಳಿಗೆ ತಮ್ಮ ಜೊತೆಗೆ ಇರುವಂಥದ್ದು ಮತ್ಸ್ಯ ರೂಪದ ಹರಿ ಅನ್ನೋ ಅರಿವಾಗೋದಿಲ್ಲ. ಯಾವುದೋ ಒಂದು ಮೀನಿದು ಅಂತ ತಿಳ್ಕೊಂಡ್ಬಿಡ್ತಾವ ಸಹಜವಾಗಿ. ಹಾಗೆ ನೀರಿನಲ್ಲಿ ಬಿದ್ದಂತೆ ಇದ್ದಾರೆ ಈ ಯಾದವರು. ಮಾಯೆ ಎಂಬ ನೀರು, ಸಂಸಾರವೆಂಬ ನೀರು. ಕೃಷ್ಣನ ಜೊತೆಗೆ ಇದ್ರೂ ಕೂಡ ಆತನನ್ನು ಹರಿಯಂತೆ ಅರಿಯುವುದಾಗಲಿಲ್ಲ ಇವರಿಗೆ. ಈ ಯಾದವರೆಲ್ಲ ಮುಗ್ಧರು, ಅಜ್ಞಾನಿಗಳೇನಲ್ಲ. ಇನ್ನೊಬ್ಬರ ಹಾವಭಾವಗಳನ್ನು ಗಮನಿಸಿಯೇ ಅವ್ರನ್ನೆಲ್ಲರನ್ನು ತಿಳಿಯುವಂಥ ಶಕ್ತಿ ಇದ್ದವರು. ನಗರದಲ್ಲಿ ವಾಸ ಮಾಡಿದ್ರಿಂದ ತುಂಬಾ ಪ್ರಬುದ್ಧರು ಅಂತ ಅನ್ಸ್ಕೊಂಡವರು. ಅವರೇನು ಹಳ್ಳಿಯ ಜನ ಅಲ್ಲ, ಕೃಷ್ಣನ ಜೊತೆಗೆ ಎಲ್ಲ ಭೋಗವನ್ನು ಅನುಭವಿಸಿದವರು. ಆದ್ರೆ
ಜಗದೀಶ್ವರನಾದ ಕೃಷ್ಣನನ್ನ ಅವರು ತಿಳಿದದ್ದು ಒಬ್ಬ ಶ್ರೇಷ್ಠ ಯಾದವ ಅಂತ ಮಾತ್ರ. ಅದು ಅವರ ದೌರ್ಭಾಗ್ಯ. ಅದಕ್ಕೇನ್ ಕಾರಣ? ಭಗವಂತ ಅವರನ್ನ ತನ್ನ ಬಂಧಕ ಶಕ್ತಿ ಮಾಯೆಯಲ್ಲಿ ಸಿಲುಕಿಸಿದ್ದಾನೆ. ಮತ್ತೆ ಅನೇಕರಿಗೆ ದುಷ್ಟಶಾಸ್ತ್ರಗಳು, ದುರ್ವಿಚಾರಗಳ ಅವಲಂಬನೆ ಬೇರೆ. ಆದರೆ ಯಾರಿಗೆ ಭಗವಂತನ ವಿಷಯದಲ್ಲಿ ನಿರ್ಮಲವಾದ ಮನಸ್ಸಿದೆ ಅಂಥವರಿಗೆ ಇಂಥ ದುರ್ಬುದ್ಧಿ ಬರೋದಿಲ್ಲ, ಇಂಥ ಅಜ್ಞಾನ ಬರೋದಿಲ್ಲ. ಭಗವಂತನ ಮಾಯ ಅವರನ್ನ ಏನೂ ಮಾಡಲಾರದು, ಮುಟ್ಟಲಾರದು. ಮತ್ತೆ ಯಾರದಾದ್ರೂ ಅಜ್ಞಾನಿಗಳ ಮಾತನ್ನು ಕೇಳಿದ್ರು ಭಗವಂತನ ಮಹಾತ್ಮ್ಯದ ವಿಷಯದಲ್ಲಿ ಅವರ ಮನಸ್ಸು ಚಂಚಲ ಆಗೋದಿಲ್ಲ. ಇದು ಆ 7, 8 ಮತ್ತು 9 ಹಾಗೆ 10ನೇ ಶ್ಲೋಕದ ವಿವರಣೆ. ಕೃಷ್ಣನ ಸಹೋದರರು, ಆತನ ಮಕ್ಕಳು ಕೂಡ ಅನೇಕ ಬಾರಿ ಆತನನ್ನು ಪೂರ್ಣವಾಗಿ ಭಗವಂತನ ಅವತಾರ ಅನ್ನೋದನ್ನ ಯಾವತ್ತೂ ತಿಳಿದುಕೊಳ್ಳುವ ಭಾಗ್ಯವನ್ನು ಕಳ್ಕೊಂಡಿದ್ರು. ಗೊತ್ತಿತ್ತು ಭಗವಂತ ಅಂತ, ನಡುವೆ ಅದನ್ನು ಮರೀತಿದ್ರು. ಆತನ ತಂದೆ ತಾಯಿಂದ್ರೆ ಅದನ್ನು ಮರೀತಿದ್ರು. ಸ್ವಯಂ ಆತನ ಅಣ್ಣ ಬಲರಾಮ ಆತನನ್ನೊಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದ. ಶಮಂತಕ ಮಣಿಯ ವಿಷಯದಲ್ಲಿ ಈ ಬಲರಾಮನಿಗೂ ಮತ್ತೆ ಕೃಷ್ಣನಿಗೂ ಭಿನ್ನಾಭಿಪ್ರಾಯವೇ ಬಂದಿತ್ತು. ಕೃಷ್ಣನೇ ಶಮಂತಕ ಮಣಿಯನ್ನು ಕದ್ದಿದ್ದಾನೆ, ತನಗೆ ಹಿರಿಯನಾದ ತನಗೆ ಅದನ್ನು ಕೊಡ್ತಿಲ್ಲ ಅಂತ ಆ ಬಲರಾಮನಿಗೆ ಕೋಪ ಇತ್ತು. ಶತ್ರುಜಿತ್ತನನ್ನ ಕೆಲವರು ಯಾದವರು ಕೊಂದು ಆ ಮಣಿಯನ್ನ ಎತ್ತಿಕೊಂಡು ಓಡಿ ಹೋಗ್ಲಿಕ್ಕೆ ತೊಡಗಿದ್ರು. ಆಗ ಕೃಷ್ಣ ಅವರನ್ನು ಕೊಂದ. ಕೃಷ್ಣ ಬಲರಾಮರು ಹೋಗಿ ಆ ಯಾದವರನ್ನು ಕೊಂದರು. ಆದರೆ ಮಣಿ ಸಿಗಲಿಲ್ಲ. ಹಾಗಾದಾಗ ಕೃಷ್ಣ ಮಣಿ ಸಿಗಲಿಲ್ಲ ಅಂತ ಬಲರಾಮನಿಗೆ ಬಂದು ವರದಿ ಒಪ್ಪಿಸಿದಾಗ ನೀನು ಸುಳ್ಳು ಹೇಳ್ತಿದ್ದಿ ಅಂತ ಅವನಿಗೆ ಕೋಪ ಬಂದಿತ್ತು. ಇನ್ನು ಎಷ್ಟೋ ಜನ ಮೇನಿದೆ ಸ್ತ್ರೈಣಂ ಮೂಢಾಹ ಅಂತ ಹಿಂದೆ 1ನೇ ಸ್ಕಂದದಲ್ಲಿ ಬಂದಿತ್ತು. ಸ್ತ್ರೀಲೋಲುಪನಾದಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಕೆಲವರು ತಿಳ್ಕೊಂಡಿದ್ರು. ಸ್ವಯಂ ಧರ್ಮರಾಜ ಆತನನ್ನ ಕೆಲವು ಬಾರಿ ಸಾಮಾನ್ಯ ಮಾನವ ಅಂತ ಸಂದೇಹಿಸಿ ಆತನ ರಕ್ಷಣೆಗಾಗಿ ಸೈನ್ಯವನ್ನು ಕಳಿಸ್ತಿದ್ದ. ಸದಾ ಕಾಲದಲ್ಲಿಯೂ ಈತ ಕೃಷ್ಣ ಹರಿ ಅನ್ನುವ ಎಚ್ಚರಿಗಿರ್ತಿದ್ದು ದ್ರೌಪದಿ, ಭೀಮ ಇಂಥವರಿಗೆ, ಉದ್ಧವ, ವಿದುರ ಮೊದಲಾದವರಿಗೆ ಮಾತ್ರ. ವಿಜಯಧ್ವಜರು 7ನೇ ಶ್ಲೋಕದ ಅರ್ಥ ವಿವರಣೆ ಬರೆಯುವಾಗ ಅಲ್ಲಿ ಅಜಗರ ಅಂದ್ರೆ ಹೆಬ್ಬಾವು ಯಾವುದು ಅಂದ್ರೆ ಕಾಲವೆಂಬ ಹೆಬ್ಬಾವು ಅಂತಾನೆ ಬರೀತಾರೆ. ಕಾಲವೆಂಬ ಹೆಬ್ಬಾವು ಅಂತ ಬರೆದವರು ವಿಜಯಧ್ವಜರಾದ್ರೆ, ಬ್ರಾಹ್ಮಣ ಶಾಪವೆಂಬ ಹೆಬ್ಬಾವಿನ ಬಾಯಿಗೆ ಸಿಕ್ಕಿದವರು ಯಾದವರು ಅಂತ ಅರ್ಥ ಬರೆದವರು ಯಾದವಾರರು. ಶ್ಲೋಕದಲ್ಲಿ ಹೆಬ್ಬಾವಿನ ಬಾಯಿಗೆ ಸಿಕ್ಕಿದ್ದಾರೆ ಅಂತಷ್ಟು ಮಾತ್ರ ಅಭಿಪ್ರಾಯ ಇದೆ. ಅಸದಾಶ್ರಯ ಅಂತ 10ನೇ ಶ್ಲೋಕದಲ್ಲಿ ಏನು ಶಬ್ದ ಇದೆ, ಅದಕ್ಕೆ ದುಷ್ಟಶಾಸ್ತ್ರಗಳನ್ನು ಅವಲಂಬಿಸಿ ವಾದಿಸುವವರು ಅವರೇ ಅಸಜ್ಜನರು. ಅವರನ್ನ ಅವಲಂಬಿಸಿದ್ರೆ ಅಂಥ ದುರ್ವಾದವನ್ನು ಅವಲಂಬಿಸುವವರನ್ನ, ದುರ್ವಾದಗಳನ್ನ ಅಪ್ಪಿದವರನ್ನ ಅವಲಂಬಿಸಿದ್ರೆ ಎಲ್ರಿಗೂ ಬುದ್ಧಿಗೆ ಮಂಕು ಕವಿತದೆ ಅಂತ ಮಾತಿದೆ. ಆದ್ರೆ ಅದನ್ನ ವಿಜಯಧ್ವಜರು ವ್ಯಾಖ್ಯಾನಿಸುವಾಗ ಅಸಜ್ಜನರು ಅಂದ್ರೆ ಅಮಂಗಲಕರ ಜನರು ಅಂತಷ್ಟು ಮಾತ್ರ ಬರೆದಿದ್ದಾರೆ. ದುರ್ವಾದವನ್ನು ಓದುವವರು, ದುಷ್ಟಶಾಸ್ತ್ರಗಳನ್ನು ಓದುವವರು ಅನ್ನೋ ಅಭಿಪ್ರಾಯ ಶ್ಲೋಕದಲ್ಲಿ ಇಲ್ಲ. ಅಸಜ್ಜನರು ಅಂತಿದೆ. ಅಸಜ್ಜನರು ಅಂದ್ರೆ ಅಮಂಗಳಕರವಾದ ಬುದ್ಧಿ ಇದ್ದವರು, ದುಷ್ಟಶಾಸ್ತ್ರಗಳನ್ನು ಓದುವವರು ಅಂತ ಹೇಗೂ ಅರ್ಥ ಆಗಬಹುದು. ದುಷ್ಟಶಾಸ್ತ್ರ ಅನ್ನೋ ಮಾತು ಬಂದಿರೋದು ಯಾದವಾರ್ಯರ ವ್ಯಾಖ್ಯಾನದಲ್ಲಿ. 8ನೇ ಶ್ಲೋಕದಲ್ಲಿ ಮೀನಾ ಯಥಾಂಬಸಿ, ನೀರಿನಲ್ಲಿರುವ ಮೀನುಗಳು ತಮ್ಮ ಜೊತೆ ಮೀನಿನ ರೂಪದಲ್ಲಿರುವ ಹರಿಯನ್ನು ಅರಿಯಲಿಕ್ಕೆ ಅಸಮರ್ಥ ಆಗ್ತಾರೆ ಅಂತ ಇದೆ. ಕೆಲವು ಕಡೆ ಮೀನಾ ಇವೋಡುಪಮ್ಮಂತ ಪಾಠ ಇದೆ. ಹಾಗೆ ಯಾದವಾರರು ಅಂಥದ್ದೊಂದು ಪಾಠ ಇದೆ ಅನ್ನೋದನ್ನ ಹೇಳಿದ್ದಾರೆ. ಆಚಾರ್ಯ ಇದ್ರ ಬಗ್ಗೆ ಏನು ಹೇಳಲಿಲ್ಲ. ಅದರಿಂದ
ಮೀನಾ ಇವೋಡುಪಂ ಅಂತನೋ ಮೀನಾ ಯಥಾಂಬಸಿ ಅನ್ನೋ ಪಾಠದಲ್ಲಿ ಇವತ್ತು ತೀರ್ಮಾನ ಆಗೋದಿಲ್ಲ. ಅದೇನೇ ಇಲ್ಲಿ ಮೀನಾ ಇವೋಡುಪಂ ಒಂದು ಪಾಠ ಇದ್ರೆ, ಉಡುಪ ಅಂದ್ರೆ ಚಂದ್ರ, ಉಡು ಅಂದ್ರೆ ನಕ್ಷತ್ರ, ಅದರ ಅಧಿಪತಿಯಾದ ಚಂದ್ರ, ಅವನು ನೀರಿನಲ್ಲಿ ಪ್ರತಿಬಿಂಬಿತನಾಗಿದ್ದಾಗ ನೀರಿನಲ್ಲಿರುವ ಮೀನುಗಳಿಗೆ ಇದು ತಮ್ಮಂತೆ ಯಾವುದೋ ಒಂದು ಜಲಚರ ಈ ಪ್ರತಿಬಿಂಬ ಅಂತ ಅನಿಸ್ತವೆ. ಅದು ಪ್ರತಿಬಿಂಬ ಅಂತ ಗೊತ್ತಾಗೋದೇ ಇಲ್ಲ ಅವಕ್ಕೆ, ತಮ್ಮಂತೆ ಏನೋ ಒಂದು ಪ್ರಾಣಿ ಅಂತ ಅಂದುಕೊಳ್ತವೆ. ವಸ್ತುತಃ ಮೇಲಿರುವ ಚಂದ್ರ ಏನಿದ್ದಾನೆ ಆ ಚಂದ್ರನ ಪ್ರತಿಬಿಂಬ ಇದು ಅನ್ನುವ ಎಚ್ಚರ ಅವಕ್ಕಾಗೋದಿಲ್ಲ. ಒಂದು ದೃಷ್ಟಿಯಿಂದ ಈ ಪಾಠ ಚೆನ್ನಾಗಿದೆ. ಮೇಲಿರುವ ನಾರಾಯಣ ವಿಷ್ಣು, ಅವನ ಅವತಾರ ಈ ಭಗವಂತ, ಅವನು ಕೆಳಗೆ ಇಳಿದು ಬಂದಿದ್ದಾನೆ. ಚಂದ್ರನ ಬಿಂಬನಾದ ಚಂದ್ರನ ಪ್ರತಿಬಿಂಬ ಹೇಗೆ ನೀರಿನಲ್ಲಿ ಕಾಣಿಸ್ತದ, ಹಾಗೆ ಮೂಲ ರೂಪನಾದ ನಾರಾಯಣನ ಅವತಾರ ಕೃಷ್ಣ ಈಗ ಯಾದವರ ಜೊತೆ ಈ ಸಂಸಾರವೆಂಬ ನೀರಿನಲ್ಲಿ ಕಾಣಿಸ್ತಿದ್ದಾನೆ. ಅವರಿಗೆ ಅದನ್ನು ಗುರುತಿಸ್ಲಿಕ್ಕಾಗಲಿಲ್ಲ ಅನ್ನೋ ಆ ಪಾಠ ಚೆನ್ನಾಗಿದೆ ಒಂದು ದೃಷ್ಟಿಯಿಂದ. 9ನೇ ಶ್ಲೋಕದಲ್ಲಿ ಪುರಪ್ರೌಢ ಅಂತಿದೆ. ನಗರವಾಸದಿಂದ ಪ್ರಬುದ್ಧ ಅನಿಸಿದವರು ಅಂತ ಅದಕ್ಕೆ ಮಾಡಿದ್ದಾರೆ ಒಂದು ವ್ಯಾಖ್ಯಾನ. ಆದರೆ ವಿಜಯಧ್ವಜರು ಪುರ ಅಂದ್ರೆ ಶರೀರದ ನಮ್ಮ ದೇಹವೆಂಬ ಪಟ್ಟಣ, ಅದರ ಮೇಲೆ ಅಭಿಮಾನ ಇದ್ದವರು ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಆದ್ರಿಂದ ಅಜ್ಞಾನಿಗಳು ಅಂತ ಆ ವಿಜಯಧ್ವಜರ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಅದ್ರ ಬದಲು ಪುರು ಪ್ರೌಢ ಅಂತನೂ ಒಂದು ಪಾಠ ಇದೆ. ಪುರು ಪ್ರೌಢ ಅನ್ನೋ ಪಾಠವನ್ನೇ ಯಾದವಾರರು ಮೊದಲು ತಗೊಂಡಿದ್ದಾರೆ, ಚೆನ್ನಾಗಿ ನಿಪುಣರಾದವರು ಅಂತ. ಪುರಪ್ರೌಢ ಅಂತಿದ್ರೆ ಪಟ್ಟಣೇ ವಾಸೇನ ಪ್ರೌಢ, ಹಳ್ಳಿ ಗಮಾರರಲ್ಲ, ಪಟ್ಟಣದಲ್ಲಿ ಇದ್ದು ಪ್ರೌಢರೆನಿಸಿಕೊಂಡವರು ಅಂತ ಅರ್ಥ ಅವರು ಹೇಳಿದಂತೆ ಕಾಣಿಸ್ತದೆ. ಆದರೆ ಯಾದವಾರ ದೃಷ್ಟಿಯಲ್ಲಿ ಪುರು ಪ್ರೌಢ ಅನ್ನೋ ಪಾಠವೇ ಅಭಿಪ್ರೇತವಾಗಿ ಇಲ್ಲಿ ತಿಳಿದು ಬರ್ತದೆ. ಅಲ್ಲಿಗೆ 10 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.